ಹೋಗ್ಬಿಡು ಕರಿಯಸ್ ಮೂಲಕ ಕರೀದು ಅವನಿಗೆ ಪಂಚಾಯತಿ ಮಾಡ್ತಾನೆ ಯಾರಿಗೂ ಆಗಲ್ಲ. ಅವ್ರು ಏನು ಬೇಕೆಲ್ಲ ಅಡ್ಜಸ್ಟ್ ಎಲ್ಲ ಮಾಡ್ಕೊಟ್ಟು ಹೋಗ್ತಾರೆ. ಬಟ್ ಅವ್ರಿಗೆ ಆಗಲ್ಲ. ನೀವು ಎಷ್ಟು ವರ್ಷ ಆಯ್ತೀವಿ ಕಟ್ಟಿಂಗ್ ಮಾಡಕ್ಕಂತ? ಸುಮಾರು 35 ವರ್ಷ ಆಯ್ತು. 35. ಕಟ್ಟಿಂಗ್ ಎಲ್ಲ ಎಲ್ಲಿ ಕಲ್ತೀರಿ ನೀವೆಲ್ಲ? ಬಾಂಬೆ ಎಕ್ಸ್ಪೀರಿಯನ್ಸ್ ಹೇಳ್ರಿ ನಮಗೆ. ಪಂಚ್ಕೋನಿ ಆಯಿತು, ಬಾದಾಮ್ ನೆಕ್ಕು, ಸಾದಾ ಕಟೋರಿ, ಇಷ್ಟೇ ನಮ್ಮ ಕಾಲ. ಇವಾಗ ಪ್ರಿನ್ಸ್ ಕಟ್ಟ, ಅನಾರ್ಕಲಿ ಕಟ್ಟ, ಏನೇನೋ ದುನಿಯಾ ನಮ್ಮ ಈ ಸ್ಲೀವ್ ಡಿಸೈನ್ಗಳೇ ವಿಚಿತ್ರ ಬಂದವಲ್ಲ ಪಾಪ. ಭಾಳ ವಿಚಿತ್ರ, ಭಾಳ ಇಷ್ಟು ಹಡ್ಯಾಕಾಗ್ತದವು. ಪಾಪ ನೀವು ಮಾಸ್ಟರ್ ಆದಾಗ ನಿಮ್ಗೆ ಏಜ್ ಎಷ್ಟಿತ್ತು? ನಾನು 24-25. ನೀವು ಅಲ್ಲೇ ಬಾಂಬೆದೊಳಗೆ ಇದ್ದೇ ಕಲ್ತಿದ್ದ ಇದೆಲ್ಲ? ನಮ್ಮ ಮಾಸ್ಟರ್ ಆಗಿದೆ. ಫಸ್ಟ್ ಇಲ್ಲಿ ಊರಾಗ ಒಂದು ಮಷಿನ್ ತರಿದ್ವಿ. ಮಷಿನ್ ತರಿಸಿ ಈ ಊರಾಗ ಹಳ್ಳಿ ಬಟ್ಟೆ ಇರ್ತಾವಲ್ಲ, ಅಂಡರ್ವೇರ್ ಹೊಲಿಯೋದು, ಬನ್ನಿನ ಹೊಲಿಯೋದು, ಹೆಣ್ಮಕ್ಳು ಸುಮ್ಮ ಸಾದಾ ಸೀರೆ, ಬ್ಲೌಸ, ಇದು ಅಲ್ಪ ಸ್ವಲ್ಪ ನಾ ಕಲ್ತ್ಕೊಂಡೆ. ಅಲ್ಲಿ ಅವ್ರ ಇವ್ರ ಹೋಗಿ ಕಟ್ಟಿಂಗ್ ಕಲ್ತ್ಕೊಂಡೆ. ನಾ ಯಾವ ಮಾಸ್ಟರ್ ಬಳಿ ಹೋಗಿ ಕಲ್ತಿಲ್ಲ, ಸ್ವಲ್ಪ ಐಡಿಯಾ ಅವ್ರ ಬಳಿ ಇವ್ರ ತೊಗೊಂಡು ಕಲ್ತ ಮೇಲೆ ನೋಡಿ ಈಗ ನಾನು ಮಾಸ್ಟರ್ ಆಗೀನಿ, ನಾನು ಕಾರಿಗರ್ ಆಗೀನಿ ಅಂತ ಬಾಂಬೆ ಹೋದೆ. ಬಾಂಬೆ ಹೋದ್ಮೇಲೆ ನನಗೆ 6 ತಿಂಗಳು ಯಾರು ಕೆಲಸ ಕೊಡಲಿಲ್ಲ. 6 ತಿಂಗಳು? 6 ತಿಂಗಳು ಏನು ಮಾಡಿದ್ರಿ? ನಮ್ಮ ಚಿಕ್ಕಮ್ಮ ನಮ್ಮ ಚಿಕ್ಕಪ್ಪ ಇದ್ದರು, ಅವ್ರ ಬಳಿ ಇರ್ತಿದ್ದೆ ನಾನು. ಊಟ ಮಾಡೋದು ಹೋಗೋದು ಹೊರಟು ಎಲ್ಲಿ ಕೆಲಸ ಸಿಗ್ತದೆ ನೋಡ್ಕೋತ. ಕೆಲಸಕ್ಕೆ ಹೋಗಿದ್ಮೇಲೆ ಯಾರು ಕೆಲಸ ಕೊಡೋದೇ ಅಲ್ಲ. ನಮ್ಮ ಕೆಲಸ ಹಳ್ಳಿ ಕೆಲಸ ನಡೆಯೋದಲ್ಲಿ ಬಾಂಬೆದಲ್ಲಿ. ಅಂದರೆ ಬಾಂಬೆ ಸ್ಟೈಲೇ ಬೇರೆ ಕರ್ನಾಟಕಕ್ಕಿಂತ. ಹಾಂ, ಅಲ್ಲಿ ಸಿಸ್ಟಮ್ ಬೇರೆ, ಭಾಳ ಬೇರೆ, ಭಾಳ ಅಂದ್ರೆ ಭಾಳ. ನಿಮ್ಮ ಬೆಂಗಳೂರು ಕೆಲಸನೂ ಬಾಂಬೆ ನಡೆಯೋಲ್ಲ. ಅಷ್ಟು ನೀಟ್ ಕೆಲಸ ಬಾಂಬೆ. ಈ ಬೆಂಗಳೂರು ಕೆಲವೊಬ್ರು ಇಲ್ಲಿ ಕಲ್ತು ನಮ್ಮಲ್ಲಿ ಬಂದ್ರೆ ಮಾಸ್ಟರ್ ನಾನು ಕಟಿಂಗ್ ಮಾಡೋದು ನೋಡೋದು ಪರಿಶ್ರಮ ಅಂತಾರೆ. ಬೆಂಗಳೂರ್ದಾಗ ಹಿಂಗೆ ಮಾಡಲ್ರಿ ಅಂತಾರೆ ಅವ್ರು. ಅದೇ ಹೆಂಗೆ ಮಾಡ್ತಾರೋ ಗೊತ್ತಿಲ್ಲ. ನೋಡಿರಿ ನಮಗೆ ಇದೇ ಥರ ಬರ್ತವೆ, ನಾವು ಇದೇ ಥರ ಮಾಡ್ತೇವೆ ಅಂತೇವ್ರಿ. ನೀವು ಅಲ್ಲಿ ಶಾಪ್ ಹಾಕಿದ್ರಲ್ಲ ಪಾಪ? ಬೇರೆ ಶಾಪ್ ಹಾಕಿದ್ದೆ. ನಮ್ಮ ಮದುವೆ ಆದಮೇಲೆ ಅಲ್ಲಿ ಶಾಪ್ ತೆಗೆದು ಮದುವೆ ಮಾಡ್ಕೊಂಡು ಮನೆ ಹೋಗಿದೆ. ಅಲ್ಲಿ ಹೋಗಿ ಸೆಟ್ ಆಗಿಲ್ಲ, ಮತ್ತು ರಿಟರ್ನ್ ಕಡೆ ಹೋಗೋದು ಬಂದೆ. ಮತ್ತು ಆ ಶಾಪ್ ನೀವೇ ಸ್ವಂತವಾಗಿ ಹಾಕಿದ್ದ? ರೆಂಟ್ ಸ್ವಂತ ನಂದು, ಬಟ್ ಶಾಪ್ ಅಲ್ಲ ರೆಂಟ್ ಕೊಡೋದು ಓಕೆ, ಅಂದರೆ ನೀವು ಸ್ವಂತವಾಗಿ ಮಾಡಿದ್ದು. ಇವಾಗ ಆ ಶಾಪ್ ಇದ್ದಿದ್ರೆ ಮಸ್ತಾಗಿರ್ತಿತ್ತಲ್ಲ. ಆ ಶಾಪ್ ಇದ್ರೆ ಈ ಕಡೆ ಬರ್ತೀವಿ. ಅದೇ ನೀವು ಮತ್ತೆ ಬಿಟ್ಟು ನೀವು ಸಿಗ್ತಿರ್ಲಿಲ್ಲ, ನಾನು ಸಿಗ್ತಿರ್ಲಿಲ್ಲ ಅವಾಗ. ಮತ್ತೆ ಮಮ್ಮಿ ಸರಿ ಆ ಕಡೆ. ಈ ಮಮ್ಮಿ ಸ್ವಲ್ಪ ಹೆಲ್ತ್ ಪ್ರಾಬ್ಲಮಿಂದ ಬಿಟ್ಟು ಬರಬೇಕಾಯ್ತು. ಇಲ್ಲ ಅಲ್ಲೇ ಇರ್ತಿತ್ತು ಇನ್ನು. ನನಗೆ ಇನ್ನೂ ಅದ್ರ ಬಾಂಬೆ ನೆನಪತ್ತು ಅಂದರೆ ಇದೆ. ಗುಲ್ಬರ್ಗ ಯಾಕೆ ಸುಮ್ಮನೆ ಅಂದಾಗತ್ತದ. ಬಾಂಬೆ ಜೀವನ ಬಾಂಬೆ ಜೀವನ ಬರಲ್ಲ. ಬಾಂಬೆ ಅದು ಮಾಯಾನಗರಿ. ಬಾಂಬೆಗೆ ಏನಂತಾರೆ? ಮಾಯಾನಗರಿ. ಅಲ್ಲಿ ಯಾರು ಹೋದವ್ರು ಭೀ ಫೇಲಿಲ್ಲ, ಇಲ್ಲ ಪಾಸ್ ಆಯ್ತು. ಏನೋ ಒಂದು ಓನರ್ ಕಲಿಬೇಕಾಗಿತ್ತಂದ್ರೆ ಪ್ರತಿಯೊಂದು ಯಾವುದೋ ಅಲ್ಲಿ ನಮ್ಮ ಟೇಲರ್ ಆಗಲಿ, ಮೆಕ್ಯಾನಿಕ್ ಕೆಲಸ ಆಗಲಿ, ಯಾವುದೇ ಎಲೆಕ್ಟ್ರಿಷಿಯನ್ ಕೆಲಸ ಆಗಲಿ, ಏನೇ ಕೆಲಸ ಬಾಂಬೆಯಲ್ಲಿ ಕಲಿಬೇಕು. ಬಾಂಬೆಯಲ್ಲಿ ಕೆಲಸ ಕಲಿತ ಮನುಷ್ಯ ಆಲ್ ಓವರ್ ವರ್ಲ್ಡ್ ಪರ್ಮನೆಂಟ್. ಅವನ ಕೈ ಯಾರು ಹಿಡ್ಕಲೇ ಇಲ್ಲ, ಅಷ್ಟು ನೀಟಾಗಿತ್ತು ಕೆಲಸ. ಎಲ್ಲದರಲ್ಲೂ ಪರ್ಫೆಕ್ಟ್. ಎಲ್ಲದರಲ್ಲೂ ಮೊದಲು ಕಲಿಯಾಗ ಸ್ವಲ್ಪ ಕಷ್ಟ, ಕಲ್ತ ಮೇಲೆ ಮುಗೀತು, ಯಾರೂ ಕೈ ಹಿಡ್ಕಲಿಲ್ಲ. ನೀವು ಅಷ್ಟು ನೀಟಾಗಿ ಕಲ್ತೀರಿ ಅಂತಾನೆ ಮನೆ ಗಂಟ ಹುಡ್ಕೋ ಬಂದು ನಿಮಗೆ ಕಟಿಂಗ್ ಕೊಡ್ತಾರ. ಹೆಡ್ ಮಿಸ್ ಅವರು ಬೆಳಗ್ಗೆ ಡ್ಯೂಟಿ ಅವ್ರಿಗೆ
ಹ್ಞೂ 12 ವರ್ಷದ ಬಾದ್ ಬಂದ್ರೆ ನಾವು ಹೋಗ್ಬೋದು. 12 ವರ್ಷ ಆದಮೇಲೆ. ಹ್ಞೂ ಅದನ್ನು ಖಾಲಿ ನಾವು ಫೋನ್ ಕೊಟ್ಟಿದ್ದೆ. ಫೋನ್ ಕಾಂಟ್ಯಾಕ್ಟ್ ಮೇಲೆ ಬಂದಾರ ಇಬ್ಬರು ಗಂಡ ಹೆಂಡತಿ ಗಾಡಿ ಮೇಲೆ. ನನ್ನ ನಂಬರ್ ಬಟ್ಟೆ ಹಾಕೋದು. ಅವ್ರು 12 ವರ್ಷ ಬೇರೆ ಕಡೆ ಬಟ್ಟೆ ಸೇರ ಎಲ್ಲೂ ಸೆಟ್ ಆಗಿಲ್ಲ ಅಣ್ಣ ಅಂತ. 12 ವರ್ಷ ಆದರೂ ನಿಮ್ಮನ್ನು ನೆನೆಸ್ಕೊಂಡು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋರಲ್ಲ. ಈಗ ಮೊನ್ನೆ ಒಬ್ಬರು ಬೆಂಗಳೂರಾಗಿದ್ದ ಫೋನ್ ಮಾಡಿದ್ರು, ಸಂಗೀತ ಅವ್ರಂತ. ಅವ್ರು ಇಲ್ಲಿ ಸಂಗಮೇಶ್ವರ ಹಾಸ್ಪಿಟಲ್ದಾಗ ಕೆಲಸ ಮಾಡ್ತಾರೆ. ಅವ್ರು ಪಾರ್ಟ್ ಟೈಮ್ದಾಗ ಹೊರಗೆ ಟೇಲರ್ ಕೆಲಸ ಮಾಡ್ತಾರೆ. ಅವ್ರ ಬಳಿ ಅಮೇರಿಕಕ್ಕೆ ಇರೋರು ಬಂದರು. ಅಮೇರಿಕ ಇರೋ ಅವರು ಮೊದಲು ಒಂದು ಉಳಿಸ್ಕೊಂಡು ಹೋಗ್ಯಾರ. ನಾನು ಕಟಿಂಗ್ ಮಾಡಿಕೊಟ್ಟಿದ್ದೆ. ಅವ್ರು ಹೋಗಿ ಕೊಟ್ಟರು. ಅವೆಲ್ಲ ಸರಿಯಾಗ್ಯಾವ. ಈಗ ಮತ್ತೆ 10 ನೋವು ಕೊಟ್ರಂತ ಮತ್ತೆ ಎಲ್ಲ ಸರಿಯಾಗಿ ಹೋಗ್ಯಾವ್ರಿ. ಮತ್ತೆ ಇದ್ರಂಗೆಲ್ಲ ಕರೆಕ್ಟ್ ಮಾಡಿ ಅಮೇರಿಕಾ ಕ್ಲೈಂಟು ನಿಮ್ಮ ಹತ್ರ ಕಟ್ಟಿಂಗ್ ಮಾಡಿಸ್ಕೋತಾರೆ. ಹಾಂ, ಮನೆಯವ್ರು ಫೋನ್ ಮಾಡಿದ್ದೆ. ಪಾಪ ನೋಡ್ರಿ ಅವನು ಅಲ್ಲಿ ನೋಡ್ರಿ ಒಂಚೂರು ತಿರುಗಿ ಇವನಿಗೆ ಏನು ठीक है. ए गाड़ो ठीक है. जो चंडी हो गए. ए तू जा. ए जा मना छी सपने घेऊन खातोय गाडा. काय झालं रे ಅಂತ ನಾಲ್ಕು ಹಿಡಿಯತ್ತ. ಅದು ಎಷ್ಟನ ವಿಡಿಯೋಗ್ಲಿ ನಾನು ಕಂಪ್ಲೀಟಾಗಿ ನಿಮಗೆ ಮಾಡಿ ಹಾಕ್ತೀನಿ. ಬಾಂಬೆ ಜೀವನ ಸ್ಟೈಲ್ ಹೆಂಗಿತ್ತು ಹೇಳ್ರಿ ಪಾಪ? ಅಲ್ಲಿ ಹೆಂಗೆ ಜೀವನ ಮಾಡ್ತಿದ್ದು, ಅಲ್ಲಿ ಕೆಲಸ ಬಿಸಿ. ಒಬ್ಬರು ನನಗೆ ಫ್ರೀ ಸಿಗಲ್ಲ. ಭಾಳ ಅಂದ್ರೆ ಭಾಳ ಬಿಸಿ. ಈಗ ಮನೆಗೆ ಗೆಸ್ಟ್ ಬರ್ತಾರೆ ತಿಳ್ಕೊ, ಅವರಿಗೆ ಒಂದು ಮಾತಾಡಬೇಕು, ಅವ್ರ ಜೊತೆ ಏನಾರ ಇದು ಮಾಡ್ಬೇಕಂದ್ರೆ ಸಮಯ ಅವ್ರಿಗೆ ಸಿಗಲ್ಲ. ಅಷ್ಟು ಬಿಸಿ ಇರ್ತಾರೆ. ಅವ್ರಿಗೆ ಏನು ಬೇಕೆಲ್ಲ ಅಡ್ಜಸ್ಟ್ ಎಲ್ಲ ಮಾಡ್ಕೊಟ್ಟು ಹೋಗ್ತಾರೆ. ಬಟ್ ಅವ್ರಿಗೆ ಇರಲ್ಲ. ಅಷ್ಟು ಬಿಸಿ ಜೀವನ ಬಾಂಬೆ ಅಂದ್ರೆ ಬಿಸಿ, ಭಾಳ ಬಿಸಿ. ಜೀವನ ಭಾಳ ಅತಿ ಉತ್ತಮ ಅನಿಸ್ತು. ನಾವು ಬೆಂಗಳೂರು ಅವಾಗ ಬಂದಿನ ನೋಡಿ. ಬೆಂಗಳೂರು ಸರಿ, ಬಟ್ ಬಾಂಬೆ ಹಂಗೆ ಬರಲ್ಲ ಬೆಂಗಳೂರು. ಅದ್ರ ಜೀವನ ಭಾಳ ಒಂಥರ. ಬಾಂಬೆ ಮೊದಲಿಂದ ದೊಡ್ಡ ಸಿಟಿ ಅಲ್ಲ, ದೊಡ್ಡ ಸಿಟಿ ಅಲ್ಲಿ. ಈಗ ಕಟಿಂಗ್ ಕಲಿಯೋದಕ್ಕೆ ಮುಂಚೆ ನೀವು ಯಾವ್ಯಾವ ಕೆಲಸ ಎಷ್ಟು ಕಷ್ಟಪಟ್ಟು ಮಾಡಿರ್ಬೇಕ? ನಾನು ಮೊದಲು ಲೇಬರ್ ಕೆಲಸ ಮಾಡಿದ್ದೆ 2 ವರ್ಷ. ಆಮೇಲೆ ನಾನು 10th ಪಾಸ್ ಆದಮೇಲೆ 2 ವರ್ಷ ಶಾಲೆ ಬಿಟ್ಟು ನಾನು ಲೇಬರ್ ಕೆಲಸ ಮಾಡಿದ್ದೆ ಬಾಂಬೆದಾಗೆ. ಆಮೇಲೆ ಬಂದು ಇವ್ರಿಗೆ ಬಂದು PUC ಅಡ್ಮಿಷನ್ ಮಾಡೋದು. ಅದನ್ನು ನಾವು ಮುಂದೆ ಕಾಲೇಜ್ ಓದಬೇಕು, ಮುಂದೆ ಏನೋ ಡಿಗ್ರಿ ಗಳಿಸ್ಬೇಕು, ಮುಂದೆ ಏನೋ ಗೌರ್ಮೆಂಟ್ ಸರೌಂಡ್ ಆಗಬೇಕಂತ ಆ ಉದ್ದೇಶದಿಂದಲ್ಲ. ಏನೋ ನಮಗೆ SC/ST ಈಗ ಸ್ಕಾಲರ್ಶಿಪ್ ಬರ್ತಿಲ್ಲ ಗೌರ್ಮೆಂಟ್ದು. ಆ ಸ್ಕಾಲರ್ಶಿಪ್ಗೋಸ್ಕರ ನಾನು PUC ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಸ್ಟಡಿ ಮಾಡಬೇಕಾಯ್ತು. ಸ್ಕಾಲರ್ಶಿಪ್ಗೋಸ್ಕರ 2 ವರ್ಷ PUC ಫಸ್ಟ್ ಸೆಕೆಂಡ್. PUC ಫಸ್ಟ್ ಇಯರ್ದಾಗ ಫಸ್ಟ್ ಕ್ಲಾಸ, ಸೆಕೆಂಡ್ ಇಯರ್ದಾಗ ಪಾಸ್ ಆದೆ. ಅದೊಂದು ಡಿಸ್ಕಂಟಿನ್ಯೂ. ಶಾಲೆಗೆ ನಾ ಕಾಲೇಜ್ ಹೋಗ್ತಿಲ್ಲ ಅವಾಗ. ಬಟ್ ಆದರೂ ಪಾಸ್ ಆಗಿರಲ್ಲ. ಈಗಿನ ಮಕ್ಕಳು ಓದೋಕೆ ಫೆಸಿಲಿಟೀಸ್ ಎಲ್ಲ ಮಾಡಿಕೊಡ್ತಾ ಇದ್ದಾರೆ ಪೇರೆಂಟ್ಸ್. ಅವ್ರಿಗೆ ಕಷ್ಟ ಗೊತ್ತಿಲ್ಲಲ್ಲ, ಹಂಗಾಗಿ ಓದೋದ್ರ ಮೇಲೆ ಅಷ್ಟೊಂದು ಧ್ಯಾನ ಇಲ್ಲ. ಗೌರ್ಮೆಂಟ್ ಕೂಡ ಎಷ್ಟು ಹೆಲ್ಪ್ ಓದೋರಿಗೆ ಎಷ್ಟು ಹೆಲ್ಪ್ ಅಲ್ಲ. ಇಲ್ಲಿ ಬಿಡು ಫಾರಿನ್ಗೆ ಹೋದ್ರೂ ಕೂಡ ಗೌರ್ಮೆಂಟ್ ಹೆಲ್ಪ್ ಮಾಡುತ್ತೆ. ನಮಗೆ ಲೋನ್ ಕೊಡ್ತದೆ ಗೌರ್ಮೆಂಟ್.
ಫಾರಿನ್ ಹೋಗಿ ಓದ್ಬೋದು. ನೀವು ಆಗಿನ ಕಾಲದಾಗ 10th ಮತ್ತು PUC ಮಾಡಿರಂದ್ರೆ ಗ್ರೇಟ್ ಪಪ್ಪ. ಹೌದು ಹೌದು, ಈಗಿನವ್ರು ಅಂತಾರಲ್ಲ ಇಲ್ಲಿ ಅವರು ನಮ್ಮ ಫ್ರೆಂಡ್ ಆಗ್ಬೇಕು ಅವರು ಜೂನಿಯರ್ ಕಾಲೇಜು ಲೆಕ್ಚರ್, ಅವ್ರು ಹಿಂದಿ ಡಾಕ್ಟರ್. ಅವ್ರು ನನ್ನ ಕೈ ಮುಗಿತಾರೆ, तुम्ही लय हुशार आहे हो, मी लेक्चर होऊन की तुमच्यापुढे फेल आहे ना. भोसले ಅಂತ ಅವನ ಹೆಸರು. ಬಾಯ್ ನಮ್ಮ ಸಂಜು ಸರ್ ಸುದ ಪರೇಶಾನ್ ಆಗ್ತಾನೆ. ನೀವು ಒಂದು ವೇಳೆ ಲಾ ಮಾಡ್ತಿದ್ದೀರಲ್ಲ ಈ ವಕೀಲರಿಗೆ ನೀವು ಏನು ತಿಳ್ತೀರಿ ಅಂತ ಸಂಜು ಸರ್ ಯಾವಾಗ. ನೀವು ನಿಮ್ಮ ಕನ್ಸೆಪ್ಟ್ ಪ್ರಕಾರ ನೀವು ಬರೀ PUC ಓದಿರಿ ಅಂತ, ಬಟ್ ನಮ್ಮ ಮನೆಯವರೆಲ್ಲರೂ ನಾವು ತಿಳ್ಕೊಂಡಿವಿ ನೀವೆಲ್ಲ ಲಾ ಓದಿರಿ ಅಂತಾನೆ. ನಾವೆಲ್ಲ ನಿಮ್ಮ ಆ ಥರ ನಾವು ಮೈಂಡ್ ಸೆಟ್ ಫಿಕ್ಸ್ ಮಾಡ್ಕೊಬಿಟ್ಟಿವಿ, ಪಪ್ಪ ಲಾಯರ್ ಅಂತ. ಹೌದಲ್ಲ, ನೀನ್ಯಾಕೆ ಈಗ ನಮ್ಮ ಸಂಘದ ಒಂದು ಕೆಲಸ ಮಾಡಿ ನೀವು ಮಾಡ್ಕೊಂಬಂದಿಲ್ಲ. ಈಗ ಹಂಗೆ ಏನೋ ಮಾತಿನ ಅಲ್ಲಿ ಬಂದದ. ಅಲ್ಲಿ ಊರಾಗ ಏನಂತಾರೆ ಗೊತ್ತ, ಬಾಬರ ವಕೀಲ ಅವ್ರಿಗೆ ಕೇಳ್ರಪ್ಪ ಅಂತಾರೆ. ಅವ್ರು ಏನಂತಾರೆ ಅದ್ರ ಪ್ರಕಾರ ಆಗ್ತದ, ಅವ್ರಿಗೆ ಕೇಳ್ರಿ ಮೊದಲು ಅಂತಾರೆ. ಊರಾಗ ಮಂದಿ ಸೋದ ಅಂದ್ರೆ ಕೆಲವೊಬ್ರು ಸುಮ್ಮನೆ ಹಿಂಗೆ ನಾನು ಮಾತಾಡ್ತಾರೆ ಬಿಡು, ಅವ್ರ ಹೊಟ್ಟೆ ಕಿಚ್ಚಿಗಾಗಿ. ಆದರೂ ಕೂಡ ಊರಾಗ ನಾನು ಭಾಳ ಗೌರವ ಮಾಡ್ತೀನಿ. ಊರಾಗ ಲಿಂಗಾಯತ್ ಮಂದಿ ಆಯಿತು, ನಮ್ಮಲ್ಲಿ ಹೆಚ್ಚಾನೆಚ್ಚು ಮುಸ್ಲಿಮ್ ಅದಾರ ಆಯಿತು, ಕೋಳಿ ಸಮಾಜ ಅಂತ ಕಬ್ಬಲ್ಗರ್, ಅವರು ಭಾಳ ನಾನು ರೆಸ್ಪೆಕ್ಟ್ ಮಾಡ್ತಾರೆ, ಭಾಳ ಅಂದ್ರೆ ಭಾಳ. ನೀವು JBM ಸಂಘದ ಅಧ್ಯಕ್ಷರಾಗಿದ್ರಿ ಪಪ್ಪ ಬಾಂಬೆ ಒಳಗೆ. JBM ಸಂಘದಲ್ಲಿ ಅದು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಅಂತ, ಅದನ್ನು ನಾನು ಒಂದು ಶಾಖೆದು ನಾನು ಪ್ರೆಸಿಡೆಂಟ್ ಆಗಿದ್ರಿ. ನ್ಯೂ ಮುಂಬೈ ವಾಸಿ ಸೆಕ್ಟರ್ 1516. 1516 ಅಂದರೆ ಸೆಕ್ಟರ್ ನಂಬರ್ ಸೆಕ್ಟರ್ ಸೆಕ್ಟರ್ 1516 ಅಂದರೆ 15, 16, 15, 16 ಎದ್ರೊಳಗೆ. ಪ್ರೆಸಿಡೆಂಟ್ ಆಗಿದ್ರಿ. ಅದು ಸುಮಾರು 5 ವರ್ಷ ಇದೆ. 5 ವರ್ಷ ಬಾಂಬೆ ಶಹರದೊಳಗೆ ನೀವು ಪ್ರೆಸಿಡೆಂಟ್ ಆಗಿದ್ರಿ. ಡಿಮಾಂಡ್ಸ್ ಆಗಿತ್ತು ಸೆಕ್ಟರ್ 15. ಅದು ನಾವು ಮಂತ್ರಾಲಯ ಅಂತಾರೆ, ಇಲ್ಲಿ ವಿಧಾನಸೌಧ ಅಂತ ನೋಡಿ, ಅಲ್ಲಿ ಮಂತ್ರಾಲಯ ಅಂತಾರೆ. ಮಂತ್ರಾಲಯ ತನಕ ಹೋಗಿ ನಾನು ಸುಮಾರು 240 ಮನೆ ಸೆಲೆಕ್ಷನ್ ಮಾಡ್ಕೊಂಡು ಬಂದಿದ್ದೆ. 240 ಮನೆ ಸೆಲೆಕ್ಷನ್ ಮಾಡ್ಕೊಂಡು ಬಂದಿದ್ದೆ ನೀವು ಪ್ರೆಸಿಡೆಂಟ್ ಇದ್ದಾಗ. ವಾ. ಮತ್ತು ಅವ್ರು ಸಿಡ್ಕೋ A ಟೈಪ್, C ಟೈಪ್, B ಟೈಪ್ ಮನೆಗಳಿದ್ದೆವು ಸಿಡ್ಕೋದು. ಅದು 5,000 ರೂಪಾಯಿ ಫಸ್ಟಿಗೆ ತುಂಬಬೇಕಾಗಿತ್ತು. ಈ ಬಡ ಜನರು ಏನು ತುಂಬ್ತಾರೆ, ತುಂಬಿಲ್ಲ, ಬಿಟ್ಬಿಟ್ಟಿದ್ವಿ. ಅವ್ರಿಗಾಗಿಲ್ಲ, ನಮಗೂ ಏನಾಗಿಲ್ಲ. ಅಲ್ಲಿ ಹೋಗಿ ಐರೋಲಿ ಅಂತ, ಈಗ ನಮ್ಮ ಚಿಕ್ಕಮ್ಮನ ಮನೆ ಮಾರ್ಬೋದಲ್ಲ, ಮನೆಯೂ ಇತ್ತು ಪಾಪ ಬಾಂಬೆಲಿ. ಮನೆಯೂ ಇತ್ತು, ಶಾಪು ಇತ್ತು. ನೀವು ನಿಮ್ಮ ಹೆಂಡತಿಗೋಸ್ಕರ ಎಲ್ಲ ತ್ಯಾಗ ಮಾಡಿ ಬಂದಿರಿ. ಎಲ್ಲ ತ್ಯಾಗ ಮಾಡಿ ಬಂದು ಅಲ್ಲಿ ಹೋಗಿ ನಾನು ಜಾಗ ತೊಗೊಂಡೆ. ಆ ಕಾಲದಾಗ ಎಷ್ಟು ತೊಗೊಂಡಿದ್ದೆ ಜಾಗ, ಅದು 1,000-2,000 ರೂಪಾಯಿ ತೊಗೊಂಡಿದ್ದೆ ಜಾಗ. 25 ಲಕ್ಷ ಜಾಗ. 25 ಲಕ್ಷ. ಅದು ನಮ್ಮ ಚಿಕ್ಕಮ್ಮ ಮಾರು ಬಂದಳ. ಈಗ ಆಕಿನ ಹೊಲ ಇಲ್ಲ, ನಾನು ಕಬ್ಜಾ ಮಾಡಿದೆ. ಅದು ನಮ್ಮ ಕಾಕ ಮತ್ತು ಹೋಗ್ತಾನೆ ಅಂತ ತಿನ್ನಕತ್ತಾನ. ನಾನು ಫೋನ್ ಮಾಡಿ ಹೇಳಿದ್ರೆ ಬಾಂಬೆಲಿ ಜಾಗ ಇದ್ರೆ ಊರಾಗ ಒಂದು 10 ಎಕರೆ ಭೂಮಿ ಇದ್ದಂಗೆ. 10 ಎಕರೆ ಭೂಮಿ ಇದ್ದಂಗೆ. ಅಷ್ಟು ಕಾಸ್ಟ್ಲಿ ಬೆಲೆ ಬೀಳುತ್ತಂತ. ಅವನ ಹೆಸರು ಇಸ್ಮಾಲ್ ಅಂತ ಇತ್ತು, ನಮ್ಮ ಮುತ್ತ. ನಮ್ಮ ಮುತ್ತಗರ ಪಕ್ಕಿದ್ದು ಅಂತ ಅವ್ನು ಊರಾಗ ಏನಂತ ಹೋಗ್ಬಿಡು, ಕರಿ ಇಸ್ಮಾಲ ಕರಿ ಹೋಗಿ ಅವನಿಗೆ ಪಂಚಾಯತಿ ಮಾಡ್ತಾನೆ, ಯಾರಿಂದ ಆಗಲ್ಲ ಅವನಿಗೆ ಪಂಚಾಯತಿ ಮಾಡ್ತಾನ ಕರಿ ಅಂತ ಊರಾಗಿನವ್ರು ಹೇಳಿದ್ಮೇಲೆ ನಮ್ಮ ಮುತ್ತ ಕರ್ಲೆ ಬರೋಂತ. ಅಲ್ಲಿ ವಾಲಿಕಾರ ಅಂತ ಇರ್ತಾರಲ್ಲ ಊರಾಗ, ಅವು ಚಪ್ರಶಿ ಅಂತ ಅಂತಾರಲ್ಲ ಈಗ, ಅವು ವಾಲಿಕಾರ ಅಂತೀರಿ ಮೊದಲು. ಅವು ಕಬಲಿಗಾರ ಪೈಕಿದ್ದು ವಾಲಿಕಾರ ಅಂತ. ಅವು ಮನುಷ್ಯರ ಕೊಟ್ಟು ಕಳ್ಸಲ್ಲ ಗೌಡ್ರು. ನಮ್ಮ ಮುತ್ತೆ ಹೋಗ, ನಮ್ಮ ಮುತ್ತೆ ಹೋಗಿ ಆ ಪಂಚಾಯತಿ ನಮ್ಮ ಮುತ್ತೆ ಸಾಲ್ವ್ ಮಾಡೋ ಊರಾಗಿನ ಆಗಿನ ಕಾಲದಾಗೆ. ಈಗಿನ ಕಾಲದಾಗ ಏನದ ವಿನಾದ ಎಜುಕೇಟೆಡ್ ನಮ್ಮ ಮುತ್ತೆ ಮತ್ತೆ ಓದ್ ಬರ್ದಾವಲ್ಲ ಅನ್ಫೋರ್ಡ್
ನಮ್ಮ ಮುತ್ಯ ಅಷ್ಟು ಹವ ಅದು. ಯಾಕಂದ್ರೆ ಅದು ವಂಶ ಪರಂಪರಾಗತವಾಗಿ ಅದು ರಕ್ತ ಒಂದು ಗುಣಧರ್ಮಿರ್ತದೆ, ಅದು ಮುಂದೆ ಬರ್ತದೆ ಒಬ್ಬರಿಗೆ ಒಬ್ಬರಿಗೆ. ಅದು 10 ಮಂದಿ ಇರ್ತಾರೆ ಮನೆಗೆ ಅಂದ್ರೆ 10 ಮಂದಿಗೆ ಬರಲ್ಲ ಅದು, ಅದು ಒಬ್ಬನಿಗೆ ಬರ್ತದೆ ಅದು. ಮುತ್ತ ತಾತ ಹಿಂದಿನವ್ರು ನಮ್ದು ಮುತ್ತಂದು ಅಪ್ಪ ಏನೋ ಅವನ ಅಪ್ಪ ಕುಸ್ತಿ ಆಡ್ತೀನಿ ಭಾಳ. ಕುಸ್ತಿ ಆಡಾಗ ಒಬ್ಬ ಪೈಲವಾನ ಅವನಿಗೆ ಏನಂತ ಒಂದು ಕೋಳಿದಾಗ ಕಡಿನ ತಿಳ್ಕೊ, ಅವ ಸೋಲುಂಡಿ ನಾವು ಒಂದು ಕೋಳಿದಾಗ ಅವ ಒಂದು ಇದು ಇಟ್ಟಿನಂತ ಏನಂತ ಅವು ಹರು ಇರ್ತಾರ ಚಡ್ಕಿ, ಅದು ಏನಂತ ಇಲ್ಲಿ ಇರ್ತಾರ ಹಾರು ಪೂಜಾರಿಗಳ ಕೂದಲು ಪೂಜಾರಿಗಳಲ್ಲ, ಅದು ಬ್ರಾಹ್ಮಣರು ಇರ್ತಾರ ಇಲ್ಲಿ ಇಡೋದು, ಅದು ಅದೇ ಕೂದಲು ಬಿಟ್ಟಿರ್ತಾರಲ್ಲ ಚಿಕ್ಕದು, ಅದಕ್ಕೆ ಚಡ್ಕಿ ಅಂತಾರ ಮಾಡಿದಾಗ. ಅದಕ್ಕೆ ಅವ ಹಿಂದಿನ ಮುತ್ಯಂದ ಅಪ್ಪನೋ ಅಥವಾ ಅವನ ಅಪ್ಪನೋ ಯಾರ ಹಿಂದಿನವ, ಅದು ಒಬ್ಬ ಕಡಿವನಂತ ಅವನಿಗೆ ಕುಸ್ತಿದಾಗ ಆ ಕೆಡಬೋದು. ಅವ ಚಡ್ಕಿ ಬೆಳೆಸಿನಂತ ಇದು ಬೆಳೆಸಿನಂತ ಎಲ್ಲಿವರೆಗೆ ಪೈಲವಾನಿಗೆ ನಾ ಕೆಡವಲಿದ್ದು ತೆಗಿಯಲ್ಲಂತ. ಹಾಂ ನಿಮ್ಮ ತಾತ ನಮ್ಮ ತಾತ ಅಲ್ಲ, ತಾತನವ್ರ ಅಪ್ಪ ಹಿಂದಿನವ್ರು ಯಾರು ಅಂತ ತಿಳ್ಕೊಳ್ಳೋ ಹಿರಿಯರು. ಅವಾಗ ಆ ಪೈಲವಾನಾಗ ಬೇರೆ ಊರಾಗ ಕುಸ್ತಿ ನಡೀತಾವ ಜಾತ್ರೆಗಳಾಗ, ಆ ಪೈಲವಾನಾಗ ಎಲ್ಲಿ ಬಿದ್ದಿರಲ್ಲ ಈ ಮುತ್ಯ ತಾತ ಏನು ಅಂತೆಲ್ಲ ಆ ಬಿದ್ದವ, ಆ ಪೈಲವಾನಿಗೆ ಕೆಡವಿದ ಮೇಲೆ ಅವಾಗ ಚಡ್ಕಿ ತೆಗ್ದಿನಂತವ. ಅದಕ್ಕೆ ಅವನಿಗೆ ಕೆಡವಿದ ಮೇಲೆ 5 ಚಡ್ಕಿ ಅಂದಿನಂತ. ಅಂದ್ರೆ ನಮ್ಮ ಮಾಟಿದಾಗ ಚಡ್ಕಿ ಅಂತ ಇದಕ್ಕೆ, ಈ ಕನ್ನಡ ಏನಂತ ಗೊತ್ತಿಲ್ಲ. 5 ಚಡ್ಕಿ ಅಂತ ಅವ ಫಳಿದಾಗ ಕುಣ್ದಾಡಿ ಅಂತ. ಅವಾಗ ಏನದ ಸರ್ನೇಮ ಏನದ ಚಡ್ಕಿ ಅಂತದ ಊರಾಗ, ನಮ್ಮ ಚಡ್ಕಿ ಅಂತ ನಾವು ಕಡೆ ಸರಿಯಲ್ಲಿ ಬಿಡುವಂತ ನಾವು ಗಾಯಕೊಡ ನಾವು ಗಾಯಕೊಡ ಮಾಡಿ ಬಂದು ನಮ್ಗೆಲ್ಲ ಗಾಯಕೊಡೋದ ಟೋಟಲ್. ಅದು ಚಡ್ಕಿ ಅಂತ ಸರಿ ಅನ್ಸಲ್ಲ, ಸುಮ್ಮ ಹೊಸ ಒಂದು ಥರ ಅನಿಸ್ತದೆ. ಈಗ ಮಾಡ್ರನ್ ಜಮಾನದಾಗ ಅಂತ ನಾವು ಮುಂದೆ ಗಾಯಕೊಡ ಅಂತ ಮಾಡಿ ಗಾಯಕೊಡೋದು ಇದು ರೂಢಿಲದ ಈಗೆಲ್ಲ ಮಹಾರಾಷ್ಟ್ರಕ್ಕೆ ಈ ಕಡೆ ಎಲ್ಲ ಗಾಯಕೊಡ ಸರ್ನೇಮ್ ಕೂಡ ಮಹಾರಾಷ್ಟ್ರದ್ದೇ. ಅದು ಗಾಯಕೊಡ ಅಂದ್ರೆ ಯಾರೋ ಒಬ್ಬ ರಾಜನ ಹೆಸರು ಅದು ಸೈಜರೋ ಗಾಯಕೊಡ ಅಂತಿದ್ದ ಒಬ್ಬ ರಾಜ ಇದ್ದವ ಬಡೋದದು, ಅವನದು ಸರ್ನೇಮ್. ಈಗ ಗಾಯಕೊಡ ಅಂದ್ರೆ ಅವನು ವಂಶದಾರ ಅಂತ ನಮಗೆ. ಅವ ರಾಜ ಅವ OBC, ನಮ್ಮವಲ್ಲವ OBC. ಅವಾಗಿನ ನಮಗೆ ಚಣಿಕ್ಯಾರ ಅಂತಾರೆ ನಮಗೆ. ಅಲ್ಲಿ ನಮ್ಗೆ ಇಡೀ ಊರಾಗ ನಮಗೆ ಕಣಕಬೇಕಾದ್ರೆ ಭಾಳ ವಿಚಾರ ಮಾಡಿ ಕಣಕ್ತಾರೆ, ಭಾಳ ವಿಚಾರ ಮಾಡಿ ಕೆಣಕಲ್ಲ. ಯಾಕೆ ಕೆಣಕಲ್ಲ ಹೇಳಿ, ಅವು ಚಡ್ಕ ಭಾಳ ಬದ್ಮಾಸರು ಅಂತ. ಬದ್ಮಾಸ ಅಂದ್ರೆ ಅವು ಎದಕ್ಕೂ ಅನ್ಸಲ್ಲ, ಅವು ಹೊಡೆಯೋಕ್ಕೂ ಅನ್ಸಲ್ಲ, ನ್ಯಾಯ ಕಾನೂನಕ್ಕೂ ಅನ್ಸಲ್ಲ, ಅವು ಎದಕ್ಕೂ ಬರಲ್ಲ, ಎದಕ್ಕೂ ಅನ್ಸಲ್ಲ ನಾವು. ಹಾಂ ಆ ಥರ ಇದ್ದಕ್ಕೆ ನಮಗೆ ಚಣಿಕೆ ಅಂತ ಹೇಳಿ ಊರಾಗ. ಈಗ ಊರಾಗ ಇನ್ನಾದ್ರೂ ಆ ಚಣಿಕೆನವ್ರಿಗೆ ಕಣಕಬೇಡ್ರು ಅಂತ. ಮತ್ತು ಈಗ ನಮ್ಮ ಊರಾಗ ಏನಂತಾರೆ, ನಮ್ಮ ಲಿಂಗಾಯತ್ ಮಂದಿ ಭಾಳ ಅದ. ಲಿಂಗಾಯತ್ ಮಂದಿ ನಮ್ಮ ಮಂದಿ ಜರ ಕಿಳೆ ತಿರ್ತಾರೆ. ಅವ್ರು ಏನಂತಾರೆ, ಆ ಚಣಿಕೆ ಮನೆ ಒಂದು ಬಿಟ್ಟು ನೀವು ಯಾರಿಗೆ ಭೀ ಕಣಕ್ರಿ ನಡೀತದ, ಅವ್ರಿಗೆ ಕಣಗಿದ್ರೆ ನಿಮ್ಮ ಮಣ್ಣಾಗ ಆಗ್ತಾವ, ಮಣ್ಣಾಗ ಆಗ್ತಾರಂತ. ನಮ್ಮ ಕಣಕಲ್ಲಿ ಯಾರು ಭೀ ಈಗ ಹಳ್ಯಾಗ ಏನು ಮ್ಯಾಲ ಬರಲ್ಲವ್ರು, ರೋಡಿಗೆ ನಿಂತು ಕರಿಬೇಕು, ಒಳಗೆ ಬರಪ್ಲಿ ಇಲ್ಲ. ಈಗ ನಮ್ಮ ಮನೆ ಮುಂದೆ ಯಾರು ನಿಲ್ಲಲೇ ಅಲ್ಲ, ಎಲ್ಲರೂ ರೋಡಿಗೆ ನಿಂತೆ ಕೂಗ್ತಾರ, ರೋಡಿಗೆ ನಿಂತೆ ಕೂಗ್ಬೇಕು. ನಾವೇ ಹೊರಗೆ ಬಂದು ಯಾರಂತ ಕೇಳಬೇಕು. ಬರಮ್ಮ ಕೆಲ್ಸಕ್ಕ ನಮ್ಗೆ ನಮ್ಮ ಹೊಲ್ದಾಗ ಕೆಲಸ ಗೊತ್ತಾ ಬರ್ರಿ ರೋಡಿಗೆ ನಿಂತು ಕರಿಬೇಕು. ಅವ್ರು ಮನೆಗೆ ಬರಕ್ ಕೂಡ ಅನ್ಸ್ತಿದ್ರು, ಇನ್ನಾನು ಅನ್ಸ್ತಾರ, ಇನ್ನ ಕೂಡ ಅಂತಾರ. ಆ ಚಣಿಕೆನವ್ರಿಗೆ ಒಂದು ಬಿಟ್ಟೇವಲ್ಲ ಇವಕ್ಕೆಲ್ಲ ಹುರ್ಕೊಂತಿತ್ತೇವ ಅಂತಾರೆ. ನಾವು ಒಳಗೆ ಬಂದು ನಮಗೆ ಬಿಡಲ್ಲ. ಒಬ್ಬರಿಗೆ ಒಂದ್ಸಲ ಏನಾಗಿತ್ತು ಜಾತ್ರೆ. ಇವತ್ತು ನಾವು ಬ್ಯಾಂಗ್ಳೂರಿಂದ ಊರಿಗೆ ಬಂದಿದ್ವಿ, ಕಲಬುರಗಿಗೆ. ನಾನು ಪಾಪ ಅಷ್ಟೇ ಬಂದಿದ್ದು, ನಮ್ಮ ಮನೆಯವ್ರಿಗೆ ಕೆಲಸ ಇತ್ತು, ಸೊ ಹಂಗಾಗಿ ಅವ್ರು ಬರೋಕ್ಕಾಗಿಲ್ಲ. ಇನ್ನು ನಮ್ಮ ಸೋನಿಗೆ ಎಕ್ಸಾಮ್ ಇತ್ತೆ, ಸೊ ಅವಳು ಎಕ್ಸಾಮ್ ಇಟ್ಕೊಂಡು ಸ್ಕೂಲಲ್ಲಿ ರಜೆ ಕೊಡಲ್ಲ ಅಂತ ಹೇಳಿದ್ರು, ಹಾಗಾಗಿ ಅವಳು ಬರಲಿಲ್ಲ. ಸರಿ ಅವಳು ಎಕ್ಸಾಮ್ ಮುಗಿಸ್ಕೊಂಡು ಆಮೇಲೆ ರಜೆ ಸಿಕ್ಕರೆ ಬರ್ತಾಳೆ ಅಂತ ನಾನು ಪಾಪು ಬಂದ್ವಿ. ಪಪ್ಪ ಬಂದಿದ್ರಲ್ಲ, ಸೊ ಅವ್ರ ಜೊತೆ ಹಾಗೆ ನಾವು ಬಂದುಬಿಟ್ವಿ. ಪಪ್ಪನ ಬಗ್ಗೆ ವಿಡಿಯೋನ ಎಷ್ಟು ಮಾಡಿದ್ರೂ ಸಾಕಾಗಲ್ಲ, ಬಿಕಾಸ್ ಆಫ್ ಈಸ್ ಮಲ್ಟಿ ಟ್ಯಾಲೆಂಟೆಡ್ ಪರ್ಸನ್ ಅಂತಲೇ ಹೇಳ್ಬೋದು. ಸೊ ಇದು ಫಸ್ಟ್ ಅವ್ರು ಏನು ಕೆಲಸ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಮಾತ್ರ ನಾನು ವಿಡಿಯೋ ಮಾಡಿರೋದು. ಸೊ ನೆಕ್ಸ್ಟು ಅವ್ರದ್ದು ಇನ್ನೂ ತುಂಬ ತೋರಿಸೋದಿದೆ ಅವ್ರ ಬಗ್ಗೆ. ನೆಕ್ಸ್ಟು ಯಾವ್ದು ಅಂತ ನಾನು ವಿಡಿಯೋ ಮಾಡಿ ಹಾಕ್ತೀನಿ. ತುಂಬ ವಿಷಯಗಳಿದೆ ಅವ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ. ಇವ್ರು ಯಾಕೆ ನನಗೆ ಇನ್ಸ್ಪಿರೇಷನ್ ಅನ್ನೋದಕ್ಕೆ ನಾನು ಇನ್ಸ್ಪಿರೇಷನ್ ಅಂತ ಹೇಳ್ತೀನಿ ಅಂತ. ಸೊ ನಿಮಗೆ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ. ಇದು ಬರೀ ಜಸ್ಟ್ ಅವ್ರ ಕೆಲಸದ ಬಗ್ಗೆ, ಅವ್ರ ಜೀವನ ಸ್ಟೈಲು, ಅವ್ರ ಮದುವೆ ಆಗಿದ್ದು, ಮತ್ತು ಅವ್ರ ಲೈಬ್ರರಿ, ಮತ್ತು ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ನ ಎಷ್ಟು ನಂಬ್ತಾರೆ, ಅವ್ರ ಜೀವನದಲ್ಲಿ ಎಷ್ಟು ಅವ್ರ ಬಗ್ಗೆ ಅಳವಡಿಸ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ವಿಡಿಯೋ ನಾನು ನೆಕ್ಸ್ಟ್ ಹಾಕ್ತೀನಿ.
ಇದು ಪಪ್ಪಂದೇ ಮೆಷಿನು. ಸ್ಟಿಚ್ ಮಾಡಲ್ಲ, ಮನೆಗೆ ಬೇಕಾದ್ರೆ ಮಾತ್ರ.